ಅವತ್ತು ಕಾವೇರಿ ಮನೆಗೆ ನೀನು ಕರ್ಕೊಂಡು ಹೋಗಿದ್ನಲ್ಲ, ಯಾಕೆ ಅಂತ ಗೊತ್ತಾಯ್ತಾ? ನಾನು ಅವತ್ತು ಕಾವೇರಿ ಮನೆಯಲ್ಲಿ ಏನೆಲ್ಲ ಮಾತಾಡಿದೆ ಅನ್ನೋದು ನೆನಪಿದೆ ತಾನೇ ನಿಮಗೆ? ಡ್ಯಾಡ್ ಪ್ರೀತು ಹತ್ರ ಏನು ಮಾತಾಡ್ತಿದ್ದಾರೆ? ಅಕ್ಕ ಇಲ್ಲಿ ನಿಂತ್ಕೊಂಡು ಏನು ಕೇಳಿಸ್ಕೊತಿದ್ದಾಳೆ? ಪ್ರೀತು, ನಾನು ಆ ಮಾತನ್ನ ಬರೀ ಕಾವೇರಿಗೆ ಮಾತ್ರ ಹೇಳಿದ್ದಲ್ಲ, ನಿನಗೂ ಅನ್ವಯಿಸುತ್ತೆ. ಡ್ಯಾಡಿ ಯಾವ ವಿಷಯ ಹೇಳ್ತಿದ್ದಾರೆ? ಪ್ರೀತು, ನನಗೆ ಗೊತ್ತು, ನೀನು ಕಾವೇರಿ ಇಬ್ಬರು ಇವರಿಂದ ಸೇಮ್ ಬೋಟ್. ನಿನಗೂ ಸಾಕಷ್ಟು ಆಂಬಿಷನ್ಸ್ ಇದೆ. ಲೈಫಲ್ಲಿ ಹೆಚ್ಚು ಹೆಚ್ಚು ಸಾಧನೆ ಮಾಡಬೇಕು ಅನ್ನೋದಿದೆ, ಅದು ಒಳ್ಳೆಯದೇ. ಆದರೆ ಜೀವನದಲ್ಲಿ ಬರೀ ಕೆಲಸ, ಕಮಿಟ್ಮೆಂಟ್ ಇದಿಷ್ಟೇ ಮುಖ್ಯ ಅಲ್ಲ. ಪರ್ಸ್ನಲ್ ಲೈಫು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಣೋ. ಡ್ಯಾಡ್ಗೆ ಪ್ರೀತು ಮೇಲೆ ಏನಾದರೂ ಡೌಟ್ ಬಂದಿದ್ಯಾ? ಡ್ಯಾಡಿನೂ ನಂತರನೇ ಕಾವೇರಿ ಪ್ರೀತಮ್ನ ಲವ್ ಮಾಡ್ತಿದ್ದಾಳೆ ಅಂತ ಕನ್ಫ್ಯೂಸ್ ಆಗಿರಬೇಕು. ಕಾವೇರಿ ನನ್ನ ಅಡ್ವೈಸ್ನ ಸೀರಿಯಸ್ ಆಗಿ ತಗೊಂಡು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ. ನೆಕ್ಸ್ಟ್ ಟರ್ನು ನಿಂದು. ಅವಳು ಮದುವೆ ಮುಗಿತಾ ಇದ್ದ ಹಾಗೆ ನಿನಗೂ ಒಂದು ಒಳ್ಳೆ ಹೆಣ್ಣು ನೋಡಿ ಆದಷ್ಟು ಬೇಗ ಮದುವೆ ಮಾಡ್ತೀನಿ. ನೀವು ಒಪ್ಕೋಬೇಕು. ನೋ ಡ್ಯಾಡ್, ನೋ. ನನ್ನ ಲೈಫಲ್ಲಿ ಯಾರಿಗೂ ಜಾಗ ಇಲ್ಲ. ನಾನು ಯಾವತ್ತೂ ಮದುವೆ ಆಗಲ್ಲ ಅಷ್ಟೇ.